ಹುಚ್ಚು ಮಂಗಮ್ಮನ ಅಟ್ಟಹಾಸಕ್ಕೆ ಗ್ರಾಮಸ್ಥರು ನಲುಗಿ ಹೋಗ್ತಾ ಇದ್ದಾರೆ. ಒಂದು ವಾರದಿಂದ ಮೂವರ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ ಈ ಹುಚ್ಚು ಮಂಗ. ಈ ಹುಚ್ಚು ಮಂಗ ಡೆಡ್ಲಿ ಅಟ್ಯಾಕ್ಗೆ ಗ್ರಾಮಸ್ಥರು ಕಂಗಾಲಾಗ್ಬಿಟ್ಟಿದ್ದಾರೆ. ಓಡಾಡೋದಕ್ಕೂ ಭಯ ಪಡ್ತಾ ಇದ್ದಾರೆ. ಅದರಲ್ಲಂತೂ ವೃದ್ಧರಾಗಿರಬಹುದು, ಮಕ್ಕಳಾಗಿರಬಹುದು, ಮಹಿಳೆಯರಾಗಿರಬಹುದು, ಬಾಣಂತಿಯರಾಗಿರಬಹುದು, ಗರ್ಭಿಣಿಯರಾಗಿರಬಹುದು, ಹೊರಗಡೆ ಹೇಗೆ ಹೋಗಬೇಕು ಅಂತ ಬೆಳಗಾವಿ ತಾಲೂಕು ನೀಲಜಿಯಲ್ಲಿ ಈ ಮಂಗ ದಾಳಿ ಮಾಡ್ತಾ ಇದೆ. ಮನೆಗಳು, ಶಾಲೆಯಲ್ಲಿ ಸಿಕ್ಕವರ ಮೇಲೆ ಈ ಮಂಕಿ ಅಟ್ಯಾಕ್ ಆಗ್ತಾ ಇದೆ. ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಜನ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಾ ಇದ್ದೀರಿ ಅಲ್ಲಿ. मानू कशी थांबे मानू कशी थांबा अबे असं बरोबर फोटो येताय खाली 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 अरे भिवो नका कशी भिवो नका कशी अरे थांबा भिवो नका कशी जेवून दे ಈ ಬಗ್ಗೆ ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಬೆಳಗಾವಿಯ ಕರೆಸ್ಪಾಂಡೆಂಟ್ ಶ್ರೀಕಾಂತ್ ಕುಬಕಡ್ಡಿ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಈ ನಾಯಿಗಳ ಅಟ್ಯಾಕ್ ಆದಾಗ, ಮಂಗಗಳ ಅಟ್ಯಾಕ್ ಆದಾಗ ಅದನ್ನ ಗ್ರಾಮ ಪಂಚಾಯಿತಿ ವತಿಯಿಂದಲೋ ಅಥವಾ ಅರಣ್ಯ ಇಲಾಖೆ ವತಿಯಿಂದಲೋ ಸೆರೆ ಹಿಡಿಯುವಂತಹ ಕೆಲಸ ಆಗುತ್ತೆ. ಆದರೆ ಇಲ್ಲಿ ಯಾಕೆ ಅದು ಆಗಲಿಲ್ಲ? ಎಷ್ಟು ದಿನದಿಂದ ಈ ದಾಂಧಲೆ ನಡೆಸಿದೆ ಮಂಗಣ್ಣ ಅಂತ? ನೋಡಿ ಸಭಾ, ಬೆಳಗಾವಿ ತಾಲೂಕಿನ ನಿಲಜಿ ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಈ ಹುಚ್ಚು ಕೋತಿಯ ಹುಚ್ಚಾಟ ಏನಂತಂದರೆ ಮಿತಿಮೀರಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ಏನಂತಂದರೆ ಮನೆಯಿಂದ ಹೊರಬರಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಏನು ಮಹಿಳೆಯರು, ಮಕ್ಕಳು ಏನದೆ ಹೊರಗಡೆ ಬಂದಂಥವರ ಮೇಲೆ ಏನಂತಂದರೆ ಡೆಡ್ಲಿ ಅಟ್ಯಾಕನ್ನು ಮಾಡ್ತಾ ಇರೋದ್ರಿಂದ ಸಹಜವಾಗಿ ಭಾಳಷ್ಟು ಆತಂಕ ಈಗ ಗ್ರಾಮದಲ್ಲಿ ಮನೆ ಮಾಡಿರುವಂಥದ್ದು. ಈಗಾಗಲೇ 3 ಜನರಿಗೆ ಈ ಕೋತಿ ಕಚ್ಚಿರೋದ್ರಿಂದ ಸಹಜವಾಗಿ ಅವರು ಸಹ ಏನಂತಂದರೆ ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದರ ನಡುವೆ ಏನಂತಂದರೆ ಮಕ್ಕಳು ಏನು ಹೊರಗಡೆ ಬಂದಂಥ ಸಂದರ್ಭದಲ್ಲಿ, ಅದರಲ್ಲೂ ಸಹ ಶಾಲೆಗಳಿವೆ, ಆ ಶಾಲೆಯಲ್ಲಿ ಮಕ್ಕಳು ಹೊರಗಡೆ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ಏನಂತಂದರೆ ಈ ಕೋತಿ ಟಾರ್ಗೆಟ್ ಮಾಡಿ ಏನಂತಂದರೆ ಅಟ್ಯಾಕನ್ನು ಮಾಡ್ತಾ ಇದೆ. ಹಾಗಾಗಿ ಸಹಜವಾಗಿ ಜನರು ಏನಂತಂದರೆ ಆತಂಕಕ್ಕೆ ಒಳಗಾಗಿದ್ದಾರೆ. ಇದ್ರ ಜೊತೆಗೆ ಏನಂತಂದರೆ ಗ್ರಾಮಸ್ಥರು ದೊಣ್ಣೆಗಳನ್ನು ಹಿಡಿದುಕೊಂಡು, ಕಲ್ಲನ್ನು ಹಿಡಿದುಕೊಂಡು ಈ ಕೋತಿಯನ್ನು ಓಡಿಸೋದೇ ಅವರಿಗೆ ದಿನನಿತ್ಯದ ಕೆಲಸ ಆಗಿ ಮಾರ್ಪಟ್ಟಿದೆ. ಹಾಗಾಗಿ ಈ ಕೋತಿಯನ್ನು ಹಿಡಿದು ಏನಂತಂದರೆ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಹಲವು ಬಾರಿ ಗ್ರಾಮಸ್ಥರು ಹಾಗೆ ಗ್ರಾಮ ಪಂಚಾಯಿತಿಯಿಂದ ಏನು ಅರಣ್ಯ ಇಲಾಖೆ ಜೊತೆಗೆ ಸಂಬಂಧಪಟ್ಟಂಥ ಇಲಾಖೆಗೆ ಮನವಿಯನ್ನು ಮಾಡಿದರೂ ಸಹ ಇದುವರೆಗೆ ಅದು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಜನರು ಸಹ ಏನಂತಂದರೆ ಅರಣ್ಯ ಇಲಾಖೆ ವಿರುದ್ಧ ಏನಂತಂದರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಏನಂತಂದರೆ 3 ಜನರಿಗೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಕೋತಿ ಅಟ್ಯಾಕ್ ಮಾಡಿರೋದ್ರಿಂದ ಸಹಜವಾಗಿ ಅವರು ಇದುವರೆಗೆ ಏನಂತಂದರೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಏನಂತಂದರೆ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪವನ್ನು ನಿಲಜಿ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಈ ಕೋತಿಯ ಅಟ್ಟಹಾಸಕ್ಕೆ ಇಡೀ ಏನಂತಂದರೆ ನಿಲಜಿ ಗ್ರಾಮ ತತ್ತರಿಸಿ ಹೋಗಿರುವಂಥದ್ದು. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. थांबा भिवो नका कशी जेवून दे पळायला शिलाई मार तू ए कर लागतात कर का येनी भंडारी आणि भंडारी बायांचं बघा बेते घाट मानू कशी थांबे मानू कशी थांबा अबे असं बरोबर फोटो येताय खाली खाली अरे भिवो नका कशी भिवो नका कशी अरे थांबा भिवो नका कशी जेवून दे पळायला शिलाई मार तू ए कर लागतात कर का येनी भंडारी आणि भंडारी ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.